ಜೈ ಹಿಂದ್, ಎಲ್ರಿಗೂ ನಮಸ್ಕಾರ. ಇವತ್ತಿನ SSC GD 6ನೇ ತಾರೀಕು ಮೊದಲನೇ ಶಿಫ್ಟ್ ಎಕ್ಸಾಮ್ ಮುಕ್ತಾಯಗೊಂಡಿದೆ. ಬನ್ನಿ ನೋಡೋಣ ಇವತ್ತು ಯಾವ್ಯಾವ ಕ್ವಶನ್ ಕೇಳಿದರು GKನಲ್ಲಿ ಅಂತ. ಇದರೊಂದಿಗೆ ನಿನ್ನೆ ನಡೆದಂತಹ ಸೆಕೆಂಡ್ ಮತ್ತು ಥರ್ಡ್ ಶಿಫ್ಟ್ ಕ್ವಶನ್ ಕೂಡ ಈ ಒಂದು ವಿಡಿಯೋನಲ್ಲಿ ಕವರ್ ಮಾಡಿರ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ಭಾರತದ ರಾಜ್ಯಗಳಲ್ಲಿ ಮಹದಿ ವಕ್ತಾರ್ ಅಥವಾ ಅಡ್ವೊಕೇಟ್ ಜನರಲ್ ರನ್ನು ಯಾರು ನೇಮಿಸುತ್ತಾರೆ? ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ, ರಾಜ್ಯಪಾಲರು ನೇಮಿಸ್ತಾರೆ. ಕೇಂದ್ರ ಸರ್ಕಾರ ಅಂತ ಬಂದಾಗ ಅಟಾರ್ನಿ ಜನರಲ್ ಅವ್ರನ್ನ ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ರಾಷ್ಟ್ರಪತಿ. ಹಾಗೂ ರಾಜ್ಯ ಅಂತ ಬಂದಾಗ ಅಡ್ವೊಕೇಟ್ ಜನರಲ್ ಅವರನ್ನು 165ನೇ ವಿಧಿ ಪ್ರಕಾರ ರಾಜ್ಯಪಾಲರು ನೇಮಕ ಮಾಡ್ತಾರೆ. ರಾಜ್ಯಪಾಲರು. ಓಕೆ. ಇಲ್ಲಿದೆ ನೋಡಿ, ಅದರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇದೆ. 165ನೇ ವಿಧಿ ಪ್ರಕಾರ ಅಡ್ವೊಕೇಟ್ ಜನರಲ್ ಅವ್ರನ್ನ ನೇಮಕ ಮಾಡ್ತಾರೆ ರಾಜ್ಯಪಾಲರು. ಇವರು ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಹಾಗೂ ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ಬಂದಾಗ ಅವರು ಅಟಾರ್ನಿ ಜನರಲ್. ಅಡ್ವೊಕೇಟ್ ಜನರಲ್ ಆಗಿ ನೇಮಕಗೊಳ್ಳಲು ವ್ಯಕ್ತಿಯು ಹೈಕೋರ್ಟ್ನ ನ್ಯಾಯಾಧೀಶರಾಗಿ ನೇಮಕಗೊಳ್ಳಲು ಬೇಕಾದ ಅರ್ಹತೆಗಳನ್ನು ಹೊಂದಿರಬೇಕು. ಅಂದರೆ ಹೈಕೋರ್ಟ್ ನ್ಯಾಯಾಧೀಶರಾಗಲು ಬೇಕಾಗುವಂಥ ಅರ್ಹತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿನೇ ಅಡ್ವೊಕೇಟ್ ಜನರಲ್ ಆಗಿ ನೇಮಕಗೊಳ್ತಾರೆ. ಓಕೆ. ಇವರು ರಾಜ್ಯಪಾಲರ ಇಚ್ಛೆ ಇರುವವರೆಗೆ ಅಧಿಕಾರದಲ್ಲಿ ಮುಂದುವರಿತಾರೆ. ನೆಕ್ಸ್ಟ್ ಕ್ವಶನ್. ಕಂಬಳ ಒಂದು ಸಾಂಪ್ರದಾಯಿಕ ಎಮ್ಮೆಗಳ ಓಟ ಮುಖ್ಯವಾಗಿ ಯಾವ ಭಾರತೀಯ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಎಲ್ಲಿ ಆಚರಣೆ ಮಾಡ್ತಾರಪ್ಪ ಅಂತಂದ್ರೆ ಆಪ್ಷನ್ ಸಿ, ನಿಮ್ಮ ಅಚ್ಚುಮೆಚ್ಚಿನ ಕರ್ನಾಟಕ. ಹೌದು, ಕಂಬಳ ಒಂದು ಸಾಂಪ್ರದಾಯಿಕ ಎಮ್ಮೆಗಳ ಓಟವನ್ನು ಕರಾವಳಿ ರಾಜ್ಯಗಳಲ್ಲಿ ಆಚರಣೆ ಮಾಡ್ತಾರೆ, ಮುಖ್ಯವಾಗಿ ದಕ್ಷಿಣ ಕನ್ನಡದಲ್ಲಿ. ಓಕೆ. ಹಾಗಾದ್ರೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಏನಪ್ಪ ಪ್ರಶ್ನೆ ಅಂತಂದ್ರೆ, ಜಲ್ಲಿಕಟ್ಟು ಈ ಕ್ರೀಡೆಯನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ? ಓಕೆ. ನೆಕ್ಸ್ಟ್ ಪ್ರಶ್ನೆಯಲ್ಲಿ ಹಿಂದಿ ಗ್ರಾಮರ್ ಐತೆ ನೋಡ್ರಿ. गिरफ्तारी करने से पहले किसी संदिग्ध व्यक्ति की गतिविधियों पर लगातार नज़र रखने के लिए पुलिस द्वारा उपयोग की जाने वाली ಪ್ರಾಥಮಿಕ ವಿಧಿ ಕ್ಯಾ ಹೈ? ಅಂತಂದರೆ ಯಾವುದೇ ವ್ಯಕ್ತಿನ ಅರೆಸ್ಟ್ ಮಾಡೋಕ್ಕಿಂತ ಮುಂಚೆ ಆ ವ್ಯಕ್ತಿಯ ಚಟುವಟಿಕೆ ಮೇಲೆ ಪೊಲೀಸರು ನಿಗಾ ಇಡ್ತಾರೆ. ಅದಕ್ಕೆ ಪೊಲೀಸ್ ಭಾಷೆ ಒಳಗೆ ಏನಂತ ಕರೀತಾರೆ? ಕರೆಕ್ಟ್ ಆನ್ಸರು ಆಪ್ಷನ್ ಬಿ, ನಿಗರಾಣಿ ಅಥವಾ ಸರ್ವೈಲೆನ್ಸ್. ಇದಕ್ಕೆ ಕನ್ನಡದಾಗ ಕಣ್ಗಾವಲು ಅಂತ ಕರೀತಾರೆ. ಕಣ್ಗಾವಲು ಅಥವಾ ನಿಗಾ ಇಡೋದು. ಓಕೆ. ನೆಕ್ಸ್ಟ್ ಕ್ವಶನ್. NGOದ ಪೂರ್ಣ ರೂಪ ಏನು? ಫುಲ್ ಫಾರ್ಮ್ ಆಫ್ NGO. ಏನಪ್ಪ ಅಂತಂದ್ರೆ ಆಪ್ಷನ್ ಬಿ, ನಾನ್ ಗವರ್ಮೆಂಟ್ ಆರ್ಗನೈಸೇಷನ್. NGO ಫುಲ್ ಫಾರ್ಮ್. ಮತ್ತೊಂದು ಹಿಂದಿ ಗ್ರಾಮರು. ಅಂಧಿಯಾರ ಕಿಸ್ ಪ್ರಕಾರ ಕಾ ಶಬ್ದ ಹೈ? ಅಂಧಿಯಾರ ಅನ್ನೋ ಶಬ್ದ ಯಾವ ರೀತಿ ಶಬ್ದ? ತತ್ಸಮ, ತದ್ಭವ, ದೇಶಜ, ವಿದೇಶಜ. ಇದು ಯಾವ ರೀತಿಯ ಶಬ್ದ ಅಂತಂದರೆ ಆಪ್ಷನ್ ಬಿ, ತತ್ಸಮ ಶಬ್ದ. ಹಾಗಾದರೆ ಇದರ ತತ್ಸಮ ಶಬ್ದ ಯಾವುದಂತ ಕೇಳಿದರೆ ಯಾವುದಪ್ಪ ಅಂತಂದ್ರೆ ಅಂಧಕಾರ. ಇದು ತತ್ಸಮ ಶಬ್ದ. ಓಕೆ. ನೆಕ್ಸ್ಟ್ ಕ್ವಶನ್. 2001ರಿಂದ 2011ರ ಜನಗಣತಿಯ ಅವಧಿಯಲ್ಲಿ ಭಾರತದ ಯಾವ ಧಾರ್ಮಿಕ ಸಮುದಾಯವು ಅತಿ ಹೆಚ್ಚು ದಶಕದ ಜನಸಂಖ್ಯಾ ಬೆಳವಣಿಗೆ ದರವನ್ನು ದಾಖಲಿಸಿದೆ? 2001ರಿಂದ 2011ರವರೆಗೂ ಯಾವ ಸಮುದಾಯ ಅತಿ ಹೆಚ್ಚು ಜನಸಂಖ್ಯೆಯನ್ನು ದಾಖಲೆ ಮಾಡಿದೆ ಅಂತ ಕೇಳಿದರೆ ಕರೆಕ್ಟ್ ಆನ್ಸರು ಆಪ್ಷನ್ ಬಿ, ಮುಸ್ಲಿಂ ಆಗುತ್ತೆ. ನೆಕ್ಸ್ಟ್ ಲೈನ್ ಕೊಟ್ಟಿದ್ದೀನಿ ಇನ್ಫಾರ್ಮೇಷನ್ ನೋಡಬೇಕಾದ್ರೆ ನೀವು.
2011ರ ಜನಗಣತಿಯ ಅಂಕಿಅಂಶಗಳ ಪ್ರಕಾರ ವಿವಿಧ ಧಾರ್ಮಿಕ ಸಮುದಾಯಗಳ ದಶಕದ ಬೆಳವಣಿಗೆ ದರಗಳು ಈ ಕೆಳಗಿನಂತಿವೆ. ಸೊ ಇವತ್ತಿನ ಎಕ್ಸಾಮ್ದಾಗ ಅತ್ಯಂತ ಹೆಚ್ಚು ಯಾವುದಂತ ಕೇಳಿದ್ದಾರೆ. ಸೊ ಮುಂದಿನ ಎಕ್ಸಾಮ್ಗಳಲ್ಲಿ ಅತ್ಯಂತ ಕಡಿಮೆ ಅಂತ ಯಾವುದು ಕೇಳ್ಬೋದು. ಯಾವುದಾಗತ್ತೋ ಅವಾಗ ಜೈನ ಆಗುತ್ತೆ. ಅಥವಾ ಮುಂದಿನ ಎಕ್ಸಾಮ್ಗಳಲ್ಲಿ ಆಪ್ಷನಲ್ಲಿ ಮುಸ್ಲಿಂ ಆಪ್ಷನ್ ಕೊಡದ ಯಾವುದು ಹೆಚ್ಚು ಅಂತ ಕೇಳ್ಬೋದು. ಸೆಕೆಂಡ್ ಆಪ್ಷನ್ನು ಹಿಂದೂ ಇರುತ್ತೆ, ಸೆಕೆಂಡ್ ಹೈಯೆಸ್ಟ್. ಓಕೆ, ನೆಕ್ಸ್ಟ್ ಕ್ವಶನ್. ನೀರಜ್ ಚೋಪ್ರಾ ಅವರು ತಮ್ಮ ಮೊಟ್ಟ ಮೊದಲ ಚಿನ್ನದ ಪದಕವನ್ನು ಯಾವ ಏಷ್ಯನ್ ಗೇಮ್ಸ್ನಲ್ಲಿ ಗೆದ್ದರು? ಸೊ ಕರೆಕ್ಟ್ ಆನ್ಸರು ಆಪ್ಷನ್ ಬಿ, 2018ರಲ್ಲಿ ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಡೆದಂತಹ ಜಕಾರ್ತಾ ಪಾಲೆಂಬಾಂಗ್ ಏಷ್ಯನ್ ಗೇಮ್ಸ್ನಲ್ಲಿ ನೀರಜ್ ಚೋಪ್ರಾರವರು ಜಾವಲಿನ್ ಎಸೆತದಲ್ಲಿ ಮೊಟ್ಟ ಮೊದಲ ಚಿನ್ನದ ಪದಕವನ್ನು ಗೆಲ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಕೆಳಗಿನವರಲ್ಲಿ ಯಾರು ಚಾಲುಕ್ಯ ರಾಜ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿದರು? ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, 1ನೇ ನರಸಿಂಹವರ್ಮ. ಸೊ ಇದರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ರಾಜ ಇಮ್ಮಡಿ ಪುಲಿಕೇಶಿ ಅವರು ಪಲ್ಲವರ ರಾಜನಾದಂಥ 1ನೇ ಮಹೇಂದ್ರವರ್ಮನ್ ಅವರನ್ನು ಸೋಲಿಸಿರ್ತಾನೆ. ಸೊ ಈ ಮಹೇಂದ್ರವರ್ಮನ ಮಗನಾದಂತಹ 1ನೇ ನರಸಿಂಹವರ್ಮ ರಾಜ ಇಮ್ಮಡಿ ಪುಲಿಕೇಶಿ ಅಥವಾ 2ನೇ ಇಮ್ಮಡಿ ಪುಲಿಕೇಶಿ ಅನ್ನು 1ನೇ ನರಸಿಂಹವರ್ಮ ಸೋಲಿಸ್ತಾನೆ. ಓಕೆ, ಹಾಗಾದರೆ ನಿಮ್ಗೊಂದು ಕ್ವಶನ್ ಕೇಳ್ತೀನಿ ನಾನು. ಮಹೇಂದ್ರವರ್ಮ, ಇಮ್ಮಡಿ ಪುಲಿಕೇಶಿ ಹಾಗೂ 1ನೇ ನರಸಿಂಹವರ್ಮ ಈ ಮೂವರು ಅರಸರ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ಚೀನಾದ ಯಾತ್ರಿಕ ಯಾರು? ಸೊ ಆನ್ಸರ್ನ ನೀವು ಕಮೆಂಟ್ನಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್ ಕ್ವಶನ್. ಫೆಬ್ರವರಿ 16-18, 2025ರ ನಡುವೆ ಅಂತಾರಾಷ್ಟ್ರೀಯ ಪಕ್ಷಿ ಹಬ್ಬ ಇಂಟರ್ನ್ಯಾಷನಲ್ ಬರ್ಡ್ ಫೆಸ್ಟಿವಲ್ ಎಲ್ಲಿ ನಡೆಯಿತು? 2025ರಲ್ಲಿ ಭಾರತದಲ್ಲಿ ಒಂದು ಮಹಾ ಧಾರ್ಮಿಕ ಸಮ್ಮೇಳನ ನಡೆಯುತ್ತದೆ. ಯಾವುದಪ್ಪ ಅಂತಂದ್ರೆ ಮಹಾಕುಂಭಮೇಳ. UPಯ ಪ್ರಯಾಗ್ರಾಜ್ನಲ್ಲಿ ನಡೀತದೆ. ಪ್ರಯಾಗ್ರಾಜ್ 144 ವರ್ಷಕ್ಕೊಮ್ಮೆ ನಡೆಯುವಂಥ ಈ ಕುಂಭಮೇಳದ ಸಂದರ್ಭದಲ್ಲಿ ಸೊ ಈ ಒಂದು ಅಂತಾರಾಷ್ಟ್ರೀಯ ಪಕ್ಷಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸೊ ಅದಕ್ಕಾಗಿ ಕರೆಕ್ಟ್ ಆನ್ಸರು ಆಪ್ಷನ್ ಬಿ, ಪ್ರಯಾಗ್ರಾಜ್ ಆಗುತ್ತೆ. ಓಕೆ, ನೆಕ್ಸ್ಟ್. ವಾಯು ಗುಣಮಟ್ಟದ ಸೂಚ್ಯಂಕವನ್ನು ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ದೀರ್ಘಕಾಲದವರೆಗೆ ಕಡಿಮೆ ಮಾಡಲು ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಪರಿಣಾಮಕಾರಿ ಮತ್ತು ಶಾಶ್ವತವಾದ ಅಂಶವಾಗಿದೆ? ಸೊ ಕರೆಕ್ಟ್ ಆನ್ಸರು ಆಪ್ಷನ್ ಬಿ, ಸಾರ್ವಜನಿಕ ಸಾರಿಗೆ ಮತ್ತು ಎಲೆಕ್ಟ್ರಿಕ್ ವಾಹನಗಳನ್ನು ಅಳವಡಿಸಿಕೊಳ್ಳುವುದು. ಇದರ ಮುಖಾಂತರ ನಾವು ವಾಯು ಗುಣಮಟ್ಟದ ಇಂಡೆಕ್ಸ್ ಸೂಚ್ಯಂಕವನ್ನು ದೀರ್ಘಕಾಲದವರೆಗೆ ಕಡಿಮೆ ಮಾಡಬಹುದು. ನೆಕ್ಸ್ಟ್. ಕ್ರೀಡಾಪಟುಗಳು ಮತ್ತು ಬಾಡಿ ಬಿಲ್ಡರ್ಗಳು ಹೆಚ್ಚಾಗಿ ಅನಾಬೋಲಿಕ್ ಸ್ಟೆರಾಯ್ಡ್ಗಳನ್ನು ಏಕೆ ಬಳಸುತ್ತಾರೆ? ಸೊ ಏಕಪ್ಪ ಅಂತಂದರೆ ಸ್ನಾಯುಗಳ ಬೆಳವಣಿಗೆ ಮತ್ತು ಬಲವನ್ನು ಹೆಚ್ಚಿಸಲು ಬಾಡಿ ಬಿಲ್ಡರ್ಗಳು ಮತ್ತು ಕ್ರೀಡಾಪಟುಗಳು ಸೊ ಈ ಒಂದು ಅನಾಬೋಲಿಕ್ ಸ್ಟೆರಾಯ್ಡನ್ನು ಬಳಸ್ತಾರೆ. ಓಕೆ, ನೆಕ್ಸ್ಟ್. GST ಕೌನ್ಸಿಲ್ನ ಮುಖ್ಯಸ್ಥರು ಅಥವಾ ಅಧ್ಯಕ್ಷರು ಯಾರಾಗಿರುತ್ತಾರೆ? ಸೊ ಯಾರಾಗಿರಪ್ಪ ಅಂತಂದ್ರೆ ಆಪ್ಷನ್ ಬಿ, ಕೇಂದ್ರ ಹಣಕಾಸು ಸಚಿವರಾಗಿರ್ತಾರೆ. ಸೊ ಪ್ರಸ್ತುತ ಕೇಂದ್ರ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್. ಸೊ ಇವರೇ ಈಗ ಪ್ರಸ್ತುತ GST ಕೌನ್ಸಿಲ್ನ ಮುಖ್ಯಸ್ಥರಾಗಿರ್ತಾರೆ. ನೆಕ್ಸ್ಟ್. ಸಾಮಾನ್ಯ ಮನುಷ್ಯನ ಶ್ರವಣ ಸಾಮರ್ಥ್ಯ ಅಥವಾ ಕೇಳಿಸುವ ವ್ಯಾಪ್ತಿ ಎಷ್ಟು? ಒಬ್ಬ ಸಾಮಾನ್ಯ ಮನುಷ್ಯನ ಶ್ರವಣ ಸಾಮರ್ಥ್ಯ ಎಷ್ಟಪ್ಪ ಅಂತಂದರೆ 20 ಹಜ್ನಿಂದ 20K ಹಜ್. 20K ಅಂದರೂ ಒಂದೇ, 20,000 ಅಂತಂದ್ರೂ ಒಂದೇ. ಸೊ ಕರೆಕ್ಟ್ ಆನ್ಸರು ಆಪ್ಷನ್ ಬಿ, 20 ಹಜ್ನಿಂದ 20,000 ಹಜ್. ಹಾಗಾದರೆ 20 ಹಜ್ಗಿಂತ ಒಳಗೆ ಇರುವಂಥ ಶಬ್ದವನ್ನು ಏನಂತ ಕರಿತೀವಪ್ಪ ಅಂತಂದರೆ ಇನ್ಫ್ರಾಸಾನಿಕ್ ಅಂತ ಕರಿತೀವಿ. ಇನ್ಫ್ರಾಸಾನಿಕ್. ಹಾಗೂ 20,000ಕ್ಕಿಂತ ಹೆಚ್ಚು ತೀವ್ರತೆಯನ್ನು ಹೊಂದಿರತಕ್ಕಂಥ ಶಬ್ದಕ್ಕೆ ಅಲ್ಟ್ರಾಸಾನಿಕ್ ಅಂತ ಕರಿತೀವಿ. ಅಲ್ಟ್ರಾಸಾನಿಕ್. ಸೊ ಹಾಗಾದರೆ ನೀವು ಕೇಳಿರ್ಬೋದು ಬಾವಲಿಗಳು
ಬಾವಲಿಗಳಿಗೆ ದೃಷ್ಟಿ ಸಾಮರ್ಥ್ಯ ಇಲ್ಲ. ಅವು ಈ ಒಂದು ಶಬ್ದದ ತರಂಗಗಳ ಮುಖಾಂತರ ಚಲಿಸ್ತಾವೆ. ಹಾಗಾದರೆ ಅವು ಯಾವ ರೀತಿ ಶಬ್ದ ತರಂಗಗಳನ್ನ ಬಿಡ್ತಾವೆ? ಇನ್ಫ್ರಾಸೋನಿಕ ಅಥವಾ ಅಲ್ಟ್ರಾಸೋನಿಕ? ನೀವು ಕಮೆಂಟ್ನಲ್ಲಿ ಆನ್ಸರ್ ಮಾಡಿ. ಓಕೆ, ನೆಕ್ಸ್ಟ್, ಪ್ರಧಾನಮಂತ್ರಿ ದಕ್ಷತಾ ಔರ್ ಕುಶಲತಾ ಸಂಪನ್ನ ಹಿತಗ್ರಾಹಿ ಯೋಜನೆಯ ಲಾಭ ಯಾವ ಗುಂಪುಗಳಿಗೆ ದೊರೆಯುತ್ತದೆ? ಸೊ ಪರಿಶಿಷ್ಟ ಜಾತಿಗೂ ದೊರೆಯುತ್ತದೆ ಹಾಗೂ ಹಿಂದುಳಿದ ವರ್ಗಗಳಿಗೂ ದೊರೆಯುತ್ತದೆ. ಸೊ ಆನ್ಸರ್ ಆಪ್ಷನ್ 3, ಮೇಲಿನ 2 ವರ್ಗಗಳಿಗೆ ಈ ಒಂದು ಯೋಜನೆಯ ಲಾಭ ದೊರೆಯುತ್ತದೆ. ಓಕೆ, ಸೊ ಇದಿಷ್ಟು ಇವತ್ತಿನ ಮೊದಲನೇ ಶಿಫ್ಟ್ ಕ್ವಶನ್ಗಳು, GK ಕ್ವಶನ್ಸ್. ಸೊ ಇನ್ನು ಮುಂದೆ ನಾವು ನಿನ್ನೆ ನಡೆದಂತಹ ಸೆಕೆಂಡ್ ಮತ್ತು ಥರ್ಡ್ ಶಿಫ್ಟ್ನ ನೋಡ್ತಾ ಬರೋಣ. ಇದು ನೋಡಿ, ಎರಡು 2020 ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಭಾರತಕ್ಕೆ ಏಕೈಕ ಚಿನ್ನದ ಪದಕ ಗೆದ್ದವರು ಯಾರು? ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಯಾರಪ್ಪ ಅಂತಂದ್ರೆ ಆಪ್ಷನ್ ಬಿ, ನೀರಜ್ ಚೋಪ್ರಾರವರು. ಹೌದು, ಆಗಸ್ಟ್ 7ರಂದು ಸೊ ಈ ಒಂದು ಪದಕವನ್ನು ಗೆಲ್ತಾರೆ. ಸೊ ಆದ್ದರಿಂದ ಆಗಸ್ಟ್ 7ನ ನಾವು ರಾಷ್ಟ್ರೀಯ ಜಾವಲಿನ್ ಎಸೆತದ ದಿನ ಅಂತ ಕರಿತೀವಿ, ನ್ಯಾಷನಲ್ ಜಾವಲಿನ್ ಥ್ರೋ ಡೇ. ಓಕೆ, ಹಾಗಾದರೆ ಭಾರತದ ಪರವಾಗಿ ಮೊಟ್ಟ ಮೊದಲ ವೈಯಕ್ತಿಕ ಚಿನ್ನದ ಪದಕವನ್ನು ಗೆದ್ದವರು ಯಾರು? ಸೊ ಇದಕ್ಕೆ ಆನ್ಸರ ನೀವು ಕಮೆಂಟ್ ಮಾಡಿರಿ. ಆ ಆನ್ಸರ್ ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಐತೆ, ಕಮೆಂಟ್ ಮಾಡಿರಿ. ಸ್ವಾಮಿ ವಿವೇಕಾನಂದರ ಗುರುಗಳ ಹೆಸರೇನು? ಆಪ್ಷನ್ ಬಿ, ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರ ಗುರುಗಳಾಗಿರ್ತಾರೆ. ಓಕೆ, ನೆಕ್ಸ್ಟ್, ಇಲ್ಲಿ ನೋಡಿ, ಈ ಕೆಳಗಿನ ಯಾವ ನದಿಗಳು ವಿಶ್ವದ ಅತಿ ದೊಡ್ಡ ಮುಖಜ ಭೂಮಿಯನ್ನು ರೂಪಿಸುತ್ತವೆ? ಡೆಲ್ಟಾ. ವಿಶ್ವದ ಅತ್ಯಂತ ದೊಡ್ಡ ನದಿ ಮುಖಜ ಭೂಮಿ ಯಾವುದಪ್ಪ ಅಂತ ಕೇಳಿದರೆ ಅದು ಸುಂದರ್ಬನ್ ನದಿ ಮುಖಜ ಭೂಮಿ, ಸುಂದರ್ಬನ್. ಸೊ ಈ ಸುಂದರ್ಬನ್ ಡೆಲ್ಟಾವನ್ನು ನಿರ್ಮಾಣ ಮಾಡ್ತಕ್ಕಂಥ ನದಿಗಳು ಯಾವಪ್ಪ ಅಂತಂದ್ರೆ ಆಪ್ಷನ್ ಸಿ, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು. ಓಕೆ, ಸೊ ಈ ಒಂದು ಸುಂದರ್ಬನ್ ಡೆಲ್ಟಾನಲ್ಲಿ ಸುಂದರಿ ಮರಗಳು ಅತ್ಯಂತ ಹೆಚ್ಚು ಕಂಡು ಬರ್ತವೆ, ಸುಂದರಿ ಮರಗಳು. ಓಕೆ, ಆದ ಕಾರಣದಿಂದ ಇದನ್ನು ಸುಂದರ್ಬನ್ಸ್ ಅಂತ ಕರೀತಾರೆ. ಸೊ ನೀವು ನೋಡ್ಬೋದು ಇಲ್ಲಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಡೆಲ್ಟಾ ಬಗ್ಗೆ. ಓಕೆ, ನೆಕ್ಸ್ಟ್ ಕ್ವಶನ್, ಚಂದ್ರನು ಭೂಮಿಯ ಸುತ್ತ ಒಂದು ಪ್ರದಕ್ಷಿಣೆಯನ್ನು ಸರಿಸುಮಾರು 27 ದಿನಗಳಲ್ಲಿ ಪೂರ್ಣಗೊಳಿಸಿದರೆ ಅದು ಪ್ರತಿದಿನ ಎಷ್ಟು ಡಿಗ್ರಿ ಕೋನವನ್ನು ಕ್ರಮಿಸುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಎಷ್ಟು ಡಿಗ್ರಿ ಪ್ರತಿದಿನ ಕ್ರಮಿಸ್ತದಪ್ಪ ಅಂತಂದ್ರೆ ಆಪ್ಷನ್ ಬಿ, 13.3 ಡಿಗ್ರಿ ಕೋನವನ್ನು ಪ್ರತಿದಿನ ಚಂದ್ರ ಚಲಿಸ್ತಾನೆ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲಿ ಐತೆ ನೋಡ್ರಿ. ಒಂದು ಪೂರ್ಣ ಪ್ರದಕ್ಷಿಣೆ ಎಂದರೆ 360 ಡಿಗ್ರಿ. ಓಕೆ, ಇದನ್ನು 27 ದಿನದಲ್ಲಿ ಪೂರ್ಣಗೊಳಿಸುವುದರಿಂದ 360 ಡಿಗ್ರಿ ಡಿವೈಡೆಡ್ ಬೈ 27. ಸೊ ಇದನ್ನು ನೀವು ಡಿವೈಡ್ ಮಾಡಿದಾಗ ಆನ್ಸರ್ 13.33 ಅಂತ ಬರುತ್ತೆ. ಓಕೆ, ನೆಕ್ಸ್ಟ್, ಇಂಟರ್ಪ್ರಿಟರ್ ಆಫ್ ಮ್ಯಾಲ್ಡೀಸ್ ಪುಸ್ತಕದ ಲೇಖಕರು ಯಾರು? ಸೊ ಯಾರಪ್ಪ ಅಂತಂದ್ರೆ ಆಪ್ಷನ್ ಬಿ, ಜುಂಪಾ ಲಾಹಿರಿ. ಓಕೆ, ಸೊ ಇವರು ಏನಪ್ಪ ಅಂತಂದ್ರೆ ಪುಲಿಟ್ಜರ್ ಅವಾರ್ಡನ್ನು ಗೆಲ್ತಾರೆ, ಪುಲಿಟ್ಜರ್. ಸೊ ಪುಲಿಟ್ಜರ್ ಪ್ರಶಸ್ತಿ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ನೀಡತಕ್ಕಂಥ ಅತ್ಯಂತ ಹೈಯೆಸ್ಟ್ ಪ್ರಶಸ್ತಿ ಪುಲಿಟ್ಜರ್ ಅವಾರ್ಡ್. ಸೊ ಇಲ್ಲಿ ನೋಡ್ಬೋದು 1999 ಈ ಪುಸ್ತಕ ರಿಲೀಸ್ ಆಗುತ್ತೆ. ಸೊ ಇವರು 2000ದಲ್ಲಿ ಪುಲಿಟ್ಜರ್ ಪ್ರಶಸ್ತಿಯನ್ನು ಗೆಲ್ತಾರೆ. ಓಕೆ, ವಿಷಯ ಏನಪ್ಪ ಅಂತಂದ್ರೆ ಈ ಕಥೆಗಳು ಭಾರತೀಯ ವಲಸಿಗರ ಜೀವನ ಮತ್ತು ಸಾಂಸ್ಕೃತಿಕ ಗುರುತಿನ ಹೋರಾಟದ ಮೇಲೆ ಆಧಾರಿತವಾಗಿದೆ. ನೆಕ್ಸ್ಟ್, 1950ರಿಂದ 1980 ಅವಧಿಯಲ್ಲಿ ಶೀತಲ ಸಮರ ಅಥವಾ ಕೋಲ್ಡ್ ವಾರ್ ಸಮಯದಲ್ಲಿ ಭಾರತವು ಯಾವುದೇ ಮಹಾಶಕ್ತಿಯ ಬಣಕ್ಕೆ ಸೇರದಂತೆ ತಡೆದ ಭಾರತೀಯ ವಿದೇಶಾಂಗ ನೀತಿಯ ಅತ್ಯಂತ ಪ್ರಮುಖ ಲಕ್ಷಣ ಯಾವುದು?
ಜವಾಹರ್ಲಾಲ್ ನೆಹರೂರವರು ಅನುಸರಿಸಿದಂತಹ ಅಲಿಪ್ತ ನೀತಿ. ಇದನ್ನು ನಾವು NAM ಅಂತ ಕರಿತೀವಿ, ನಾನ್ ಅಲೈನ್ಡ್ ಮೂಮೆಂಟ್. ಓಕೆ, ನೆಕ್ಸ್ಟ್, ಸಂಗಮ್ ಸಾಹಿತ್ಯದಲ್ಲಿ ಉಲ್ಲೇಖಿಸಲಾದ ತಮ್ಮ ಉತ್ತುಂಗದಲ್ಲಿದ್ದ ದಕ್ಷಿಣ ಭಾರತದ 3 ಪ್ರಮುಖ ರಾಜವಂಶಗಳ ಹೆಸರನ್ನು ತಿಳಿಸಿ. ಸಂಗಮ್ ಸಾಹಿತ್ಯ ಏನಪ್ಪ ಅಂದರೆ ಇದೊಂದು ತಮಿಳು ಸಾಹಿತ್ಯ ಸಂಘ. ತಮಿಳು ಸಾಹಿತ್ಯ ಸಂಘ. ಸೊ ಇದನ್ನು ಪೋಷಿಸಿದಂತಹ ಸಾಮ್ರಾಜ್ಯಗಳು ಯಾವಪ್ಪ ಅಂತಂದ್ರೆ ಆಪ್ಷನ್ ಬಿ ಚೇರರು, ಚೋಳರು ಮತ್ತು ಪಾಂಡ್ಯರು. ಓಕೆ, नेक्स्ट। सो हिंदी ग्रामर, निम्नलिखित में से वर्तनी का दृष्टि से सही शब्द का चयन करें। ऑप्शन बी ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತಂತ, ಮಸ್ಜಿದ್. ಓಕೆ, ನೆಕ್ಸ್ಟು 1690ರಲ್ಲಿ ಖಾಲ್ಸಾ ಪಂಥವನ್ನು ಸ್ಥಾಪಿಸುವ ಸಮಯದಲ್ಲಿ ಗುರು ಗೋವಿಂದ್ ಸಿಂಗ್ ಜಿ ಅವರು ಅಮೃತವನ್ನು ನೀಡಿ ದೀಕ್ಷೆ ನೀಡಿದ ಮೊದಲ 5 ಸಿಖ್ಖರನ್ನು ಒಟ್ಟಾಗಿ ಏನೆಂದು ಕರೆಯುತ್ತಾರೆ? ಏನೆಂದು ಕರೀತಾರಪ್ಪ ಅಂತಂದ್ರೆ ಅವರನ್ನು ಪಂಜ್ ಪ್ಯಾರೆ ಅಂತ ಕರೀತಾರೆ. ಪಂಜ್ ಪ್ಯಾರೆ. ಓಕೆ, ನೆಕ್ಸ್ಟ್, ಪಶ್ಚಿಮ ಘಟ್ಟಗಳನ್ನು ಇನ್ನೊಂದು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಆಪ್ಷನ್ ಸಿ ಸಹ್ಯಾದ್ರಿ ಪರ್ವತ ಅಂತ ಕರೀತಾರೆ ಪಶ್ಚಿಮ ಘಟ್ಟಗಳನ್ನು. ಹಾಗಾದರೆ ಪಶ್ಚಿಮ ಘಟ್ಟದಲ್ಲಿರುವ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದರೆ ಅದು ಆನೈಮುಡಿ. ಆನೈಮುಡಿ. ಈ ಪಶ್ಚಿಮ ಘಟ್ಟ 2012ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ತದೆ. ನೈಸರ್ಗಿಕ ವಿಭಾಗದಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ 2012ರಲ್ಲಿ ಸೇರ್ತದೆ. ಸೊ ಈ ಒಂದು ಪಶ್ಚಿಮ ಘಟ್ಟಗಳು ಗುಜರಾತು, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಇಷ್ಟು ರಾಜ್ಯಗಳಲ್ಲಿ ಹರಡಿಕೊಂಡಿದೆ. ಓಕೆ, ಇದರ ಅತ್ಯಂತ ಎತ್ತರ ಶಿಖರ ಅಂತ ಹೇಳಿದ್ನಲ್ಲ ಆಗಲೇ ಆನೈಮುಡಿ, ಅದು ಕೇರಳದಲ್ಲಿ ಕಂಡು ಬರ್ತದೆ. ಕೇರಳ, ಇದು ಕರ್ನಾಟಕ. ಓಕೆ, ನೆಕ್ಸ್ಟ್, ಒಂದು ವಸ್ತುವು ಎತ್ತರದಿಂದ ಮುಕ್ತವಾಗಿ ಕೆಳಗೆ ಬೀಳುವಾಗ ಅದರ ಸ್ಥಿತಿಜ ಶಕ್ತಿ ಅಂದರೆ ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿ ಏನಾಗುತ್ತದೆ? ಏನಾಗುತ್ತಪ್ಪ ಅಂತಂದರೆ ಅದರ ಚಲನಶಕ್ತಿ ಕಡಿಮೆಯಾಗುತ್ತದೆ ಮತ್ತು ಅದರ ಪ್ರಚನ್ನ ಶಕ್ತಿ ಕಡಿಮೆ ಆಗುತ್ತದೆ. ಪ್ರಚನ್ನ ಶಕ್ತಿ ಕಡಿಮೆ ಆಗುತ್ತದೆ ಮತ್ತು ಚಲನಶಕ್ತಿ ಹೆಚ್ಚಾಗುತ್ತದೆ. ಯಾಕಂದ್ರೆ ಒಂದು ವಸ್ತು ಮೇಲಿಂದ ಬೀಳುವಾಗ, ಇದು ಭೂಮಿ ಅಂತ ಅಂದ್ಕೊಳ್ಳಿ, ಮೇಲಿಂದ ಒಂದು ವಸ್ತು ಬೀಳುವಾಗ ಅದಕ್ಕೆ ದೂರ ಕಡಿಮೆ ಆದಂತೆ ಅದರ ಪ್ರಚನ್ನ ಶಕ್ತಿ ಕಡಿಮೆ ಆಗುತ್ತೆ. ಸೊ ಕೆಳಗೆ ಬಂದಂತೆ ಅಯಸ್ಕಾಂತ ಅಥವಾ ಗುರುತ್ವಾಕರ್ಷಣೆ ಶಕ್ತಿ ಇರೋದರಿಂದ ಭೂಮಿಗೆ ಅದರ ಒಂದು ವೇಗ ಜಾಸ್ತಿ ಆಗುತ್ತೆ, ಆದ್ದರಿಂದ ಚಲನಶಕ್ತಿ ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಅಟಲ್ ಪೆನ್ಷನ್ ಯೋಜನೆಗೆ ಸೇರಲು ನಿಗದಿಪಡಿಸಿದ ಕನಿಷ್ಠ ಮತ್ತು ಗರಿಷ್ಠ ವಯಸ್ಸು ಎಷ್ಟು? ಸೊ ಈ ಒಂದು ಯೋಜನೆಗೆ ನಾವು ಸೇರ್ಪಡೆ ಆಗಬೇಕು ಅಂತಂದ್ರೆ ನಮಗೆ ಕನಿಷ್ಠ 18 ವಯಸ್ಸಾಗಿರಬೇಕು, ಗರಿಷ್ಠ 40 ವರ್ಷ ಆಗಿರಬೇಕು. ಸೊ ಈ ಒಂದು ಯೋಜನೆಗೆ ನಾವು ಅರ್ಹತೆ ಯಾವಾಗಿಂದ ಪಡಿತೀವಪ್ಪ ಅಂತಂದ್ರೆ ನಮಗೆ 60 ವರ್ಷ ಆದಮ್ಯಾಗ ಸೊ ಈ ಒಂದು ಪೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇತ್ತೀಚಿನ 2022ರ ಒಂದು ನಿಯಮದಂತೆ ಯಾರು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡ್ತಾರಲ್ಲ, ಇನ್ಕಮ್ ಟ್ಯಾಕ್ಸ್, ಸೊ ಅವರು ಈ ಒಂದು ಅಟಲ್ ಪೆನ್ಷನ್ ಯೋಜನೆಗೆ ಅರ್ಹರಿರುವುದಿಲ್ಲ. ಓಕೆ, ನೆಕ್ಸ್ಟ್, ಭಾರತದಲ್ಲಿ ಕ್ರೀಡಾಪಟುಗಳಿಗೆ ಡೋಪಿಂಗ್ ಪರೀಕ್ಷೆಯನ್ನು ನಡೆಸಲು ಯಾವ ಸಂಸ್ಥೆಯು ಅಧಿಕೃತವಾಗಿದೆ? ಸೊ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ನಾಡಾ, ನ್ಯಾಷನಲ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ. ಸೊ ಡೋಪಿಂಗ್ ಟೆಸ್ಟನ್ನು ಯಾಕೆ ಮಾಡ್ತಾರಪ್ಪ ಅಂತಂದರೆ ಒಬ್ಬ ಕ್ರೀಡಾಪಟು ಯಾವುದಾದ್ರೂ ಡ್ರಗ್ಸ್ ಅಥವಾ ಇಂಜೆಕ್ಷನ್ ತೊಗೊಂಡಂತ ಚೆಕ್ ಮಾಡೋ ಸಲುವಾಗಿ ಸೊ ಈ ಒಂದು ಟೆಸ್ಟನ್ನು ಮಾಡ್ತಾರೆ. ಓಕೆ, ಹಾಗಾದರೆ ಕ್ರಿಕೆಟ್ ಆಟಗಾರರ ಒಂದು ಕೌಶಲ್ಯವನ್ನು ಪರೀಕ್ಷಿಸಲು ಮಾಡ್ತಕ್ಕಂಥ ಟೆಸ್ಟ್ ಯಾವುದು? ಆನ್ಸರನ್ನು ನೀವು ಕಮೆಂಟ್ನಾಗ ತಿಳಿಸ್ರಿ. ಯಾವ ಟೆಸ್ಟ್ ನಡೆಸ್ತಾರೆ ಒಬ್ಬ
ಕ್ರಿಕೆಟ್ ಕ್ರೀಡಾಪಟು ಎಷ್ಟು ಫಿಟ್ ಅಂತ ತಿಳ್ಕೊಳ್ಳೋ ಸಲುವಾಗಿ. ಓಕೆ, ನೆಕ್ಸ್ಟ್, ಈ ಕೆಳಗಿನ ಯಾವ ನಾಯಕರು ಭಾರತದ ವಿಭಜನೆಯನ್ನು ಕಟುವಾಗಿ ವಿರೋಧಿಸಿದ್ದರು? ಯಾರಪ್ಪ ಅಂತಂದರೆ ಆಪ್ಷನ್ ಬಿ, ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಭಾರತ ಮತ್ತು ಪಾಕಿಸ್ತಾನ ದೇಶ ವಿಭಜನೆಯನ್ನು ಕಟುವಾಗಿ ವಿರೋಧ ಮಾಡಿದ್ದರು. ಹೊರತು ಲಿಯಾಕತ್ ಅಲಿನೂ ಅಲ್ಲ, ರೆಹಮತ್ ಅಲಿನೂ ಅಲ್ಲ, ಮೊಹಮ್ಮದ್ ಅಲಿ ಜಿನ್ನಾ ಅವರು ಅಲ್ಲ. ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರನ್ನು ಗಡಿನಾಡ ಗಾಂಧಿ ಅಂತ ಕರೀತಾರೆ. ಮತ್ತು ನೆಕ್ಸ್ಟು ಮೊಹಮ್ಮದ್ ಅಲಿ ಜಿನ್ನಾ ಅವರು ಮುಸ್ಲಿಂ ಲೀಗ್ನ ನಾಯಕರು. ಇವರು ಭಾರತದ ವಿಭಜನೆ ಮತ್ತು ಪಾಕಿಸ್ತಾನದ ಬೇಡಿಕೆಯ ನೇತೃತ್ವ ವಹಿಸಿದ್ದರು. ಲಿಯಾಕತ್ ಅಲಿ ಇವರು ಜಿನ್ನಾ ಅವರ ಆಪ್ತ ಸಹವರ್ತಿಯಾಗಿದ್ದು ಮತ್ತು ಪಾಕಿಸ್ತಾನದ ಮೊದಲ ಪ್ರಧಾನಮಂತ್ರಿ ಆದರು. ಓಕೆ, ನೆಕ್ಸ್ಟ್, ಯಾವ ವರ್ಷದ ಕ್ಯಾಲೆಂಡರ್ 2013ರ ಕ್ಯಾಲೆಂಡರ್ಗೆ ಸಮನಾಗಿರುತ್ತದೆ? ಸೊ ಇದನ್ನು ಮಾಡಬೇಕಂದ್ರೆ ನಾವು ಮೊದಲು 2013ನ್ನು ಡಿವೈಡ್ ಮಾಡಬೇಕು. ಓಕೆ, 4ರಿಂದ. ಸೊ 4 5 20. ಸೊ 1 0, 4 3 12. ಸೊ 1 ಶೇಷ ಉಳಿಯುತ್ತಲ್ಲ, 1 ಶೇಷ ಉಳಿದ್ರೆ ಅದಕ್ಕೆ ನಾವು 6 ಕೂಡಿಸ್ಬೇಕು. 2 ಅಥವಾ 3 ಶೇಷ ಉಳಿದ್ರೆ ಅದಕ್ಕೆ 11 ಆ್ಯಡ್ ಮಾಡಬೇಕು. ಸೊ ಶೇಷ ಏನು ಉಳಿದಿಲ್ಲಪ್ಪ, 0 ಉಳಿದಪ್ಪ ಅಂತಂದರೆ ಆವಾಗ 28 ವರ್ಷವನ್ನು ನಾವು ಆ್ಯಡ್ ಮಾಡಬೇಕು. ಸೊ 2013ಕ್ಕೆ 6 ಆ್ಯಡ್ ಮಾಡಿದರೆ ಆನ್ಸರ್ 2019 ಬರುತ್ತೆ. ಓಕೆ, ನೆಕ್ಸ್ಟ್, ಭಾರತದ 2ನೇ ಪಂಚವಾರ್ಷಿಕ ಯೋಜನೆ 1956-61 ಮಹಲ್ನೊಬಿಸ್ ಮಾದರಿಯನ್ನು ಆಧರಿಸಿತ್ತು. ಇದು ಮುಖ್ಯವಾಗಿ ಯಾವುದರ ಮೇಲೆ ಗಮನ ಕೇಂದ್ರೀಕರಿಸಿತ್ತು? ಸೊ ಯಾವುದರ ಮೇಲೆಪ್ಪ ಅಂತಂದರೆ ಭಾರೀ ಕೈಗಾರಿಕೆಗಳೊಂದಿಗೆ ಕ್ಷಿಪ್ರ ಕೈಗಾರೀಕರಣ. ನಿಮಗೆ ಗೊತ್ತಿರುವ ಹಾಗೆ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ಕೃಷಿಗೆ ಆದ್ಯತೆಯನ್ನು ಜಾಸ್ತಿ ಕೊಡ್ತೀವಿ, ಕೃಷಿ. ಸೊ 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆಗೆ ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಡ್ತೀವಿ. ಸೊ ಅದೇ ಕ್ವಶನ್ನ ಕೇಳಿದ್ದಾರೆ. ಸೊ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಗರೀಬಿ ಹಠಾವೋ, ಬಡತನ ನಿರ್ಮೂಲನೆ, ಸೊ ಇದು ಯಾವ ಪಂಚವಾರ್ಷಿಕ ಯೋಜನೆಯ ಪ್ರಮುಖ ಉದ್ದೇಶ ಆಗಿತ್ತು? ನೀವು ಆನ್ಸರನ್ನು ಕಮೆಂಟ್ ಮಾಡಿರಿ. ಗಿದ್ದಾ ಯಾವ ರಾಜ್ಯದ ಜನಪ್ರಿಯ ಜಾನಪದ ನೃತ್ಯವಾಗಿದೆ? ಆಪ್ಷನ್ ಸಿ, ಪಂಜಾಬ್. ಗಿದ್ದಾ ಆಗಿರ್ಬೋದು, ಭಾಂಗ್ರಾ ಆಗಿರ್ಬೋದು, ಬೈಸಾಖಿ ಆಗಿರ್ಬೋದು. ಸೊ ಇವಷ್ಟು ಪಂಜಾಬ್ನ ಜನಪದ ನೃತ್ಯಗಳು. ಓಕೆ, ಇಲ್ಲಿ ನೋಡಿರಿ, ಹರಿಯಾಣದಲ್ಲಿ ಫಾಗ್ ಮತ್ತು ಧಮಾಲ್ ಕೋರಿಯಾ ಎಂಬ ನೃತ್ಯಗಳು ಕಂಡುಬರ್ತಾವೆ. ರಾಜಸ್ಥಾನದಾಗ ಘೂಮರ್, ಕಾಲ್ಬೇಲಿಯಾ ಮತ್ತು ಬಾವೈ. ಹಿಮಾಚಲ ಪ್ರದೇಶದಲ್ಲಿ ನಾಟಿ ಮತ್ತು ದಮನ್ ನೃತ್ಯಗಳು ಜನಪ್ರಿಯವಾಗಿದ್ದಾವೆ. ಓಕೆ, ಗೈರ್ ನೃತ್ಯ ಯಾವ ಭಾರತೀಯ ರಾಜ್ಯದ ಸಾಂಪ್ರದಾಯಿಕ ಜಾನಪದ ನೃತ್ಯವಾಗಿದೆ? ಸೊ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ, ರಾಜಸ್ಥಾನ್ ರಾಜ್ಯದ ಜಾನಪದ ನೃತ್ಯವಾಗಿದೆ. ಸೊ ಈ ಕ್ವಶನ್ ನೋಡ್ರಿ, ಧುವಾಂಧರ್ ಜಲಪಾತವು ಯಾವ ನದಿಗೆ ಸಂಬಂಧಿಸಿದ? ಓಕೆ, ಯಾವ ನದಿಯಪ್ಪ ಅಂತಂದರೆ ಆಪ್ಷನ್ ಸಿ, ನರ್ಮದಾ ನದಿಗೆ ಸಂಬಂಧಿಸಿದ್ದು. ನರ್ಮದಾ ನದಿಗೆ ಸಂಬಂಧಿಸಿದ್ದು ಧುವಾಂಧರ್ ಫಾಲ್ಸ್. ಅದರ ಬಗ್ಗೆ ಇನ್ಫಾರ್ಮೇಷನ್ ಐತೆ ನೋಡ್ರಿ ಇಲ್ಲಿ. ಇದು ಮಧ್ಯಪ್ರದೇಶದ ಜಬ್ಬಲ್ಪುರದ ಬೇಡಾ ಘಾಟ್ನಲ್ಲಿ ಕಂಡುಬರ್ತದೆ ಧುವಾಂಧರ್ ಫಾಲ್ಸ್. 30 ಮೀಟರ್ ಎತ್ತರದಿಂದ ಧುಮುಕುತ್ತಿದ್ದು ಹಾಗೂ ಇದು ಬಿಳಿ ಹೊಗೆಯಂತಹ ಮಂಜನ್ನು ಸೃಷ್ಟಿ ಮಾಡ್ತದೆ. ಸೊ ಆದ್ದರಿಂದ ಇದನ್ನು ಧುವಾಂಧರ್ ಫಾಲ್ಸ್ ಅಂತ ಕರಿತೀವಿ. ಹಿಂದಿಯಲ್ಲಿ ಧುವಾಂಧ್ರ, ಕನ್ನಡದಲ್ಲಿ ಹೊಗೆ ಅಂತ ಕರಿತೀವಿ. ಸೊ ಇದು ಬಿಳಿ ಹೊಗೆಯನ್ನು ಸೃಷ್ಟಿ ಮಾಡೋದ್ರಿಂದ ಇದಕ್ಕೆ ಧುವಾಂಧರ್ ಫಾಲ್ಸ್ ಅಂತ ಕರಿತೀವಿ, ಧುವಾಂಧರ್. ನೆಕ್ಸ್ಟ್, 2008ರಲ್ಲಿ ನಡೆದ ಮೊದಲ IPL ಫೈನಲ್ ಪಂದ್ಯವು ಯಾವ ಕ್ರೀಡಾಂಗಣದಲ್ಲಿ ನಡೆಯಿತು? ಸೊ ಕರೆಕ್ಟ್ ಆನ್ಸರು ಆಪ್ಷನ್ ಸಿ, DY ಪಾಟೀಲ್ ಕ್ರೀಡಾಂಗಣ, ನವಿ ಮುಂಬೈ. ಸೊ ಹಾಗಾದರೆ ನಾನು ನಿಮ್ಗೆ ಕ್ವಶನ್ ಕೇಳ್ತೀನಿ. ಸೊ 2025ರ IPL ಫೈನಲ್ RCB ಚಾಂಪಿಯನ್ ಆಯ್ತಲ್ಲ. ಸೊ ಆ ಒಂದು ಪಂದ್ಯ ಯಾವ ಸ್ಟೇಡಿಯಂನಲ್ಲಿ ನಡೆಯಿತು?
ಸೊ ಅದಕ್ಕೂ ಆನ್ಸರ್ ಮಾಡಿರಿ. ಫಸ್ಟ್ ಕ್ವಶನ್ ಅದಕ್ಕೂ ಆನ್ಸರ್ ಮಾಡಿರಿ. 2025 ಫೈನಲ್. ಸೊ ಇನ್ನೊಂದು ಕ್ವಶನ್ನು 2025 ಏನು ಇದು ನಡೀತಲ್ಲ ಏಷ್ಯಾ ಕಪ್ ಇಂಡಿಯಾ ಪಾಕಿಸ್ತಾನ ಫೈನಲ್ಲು, ಆ ಮ್ಯಾಚ್ ಎಲ್ಲಿ ನಡೀತು ಫೈನಲ್ ಮ್ಯಾಚ್, ಅದಕ್ಕೂ ಆನ್ಸರ್ ಮಾಡಿರಿ. ಓಕೆ, ನೆಕ್ಸ್ಟ್. ಸೊ ಇದು ಮ್ಯಾಥ್ಸ್ ಕ್ವಶನ್. ಒಂದು ಬಸ್ ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ 10 ಗಂಟೆಗಳ ಕಾಲ ಚಲಿಸ್ತದೆ. ಒಂದು ರೈಲು 5 ಗಂಟೆಗಳಲ್ಲಿ ಬಸ್ ಕ್ರಮಿಸಿದ ಒಟ್ಟು ದೂರಕ್ಕಿಂತ 100 ಮೀಟರ್ ಹೆಚ್ಚು ದೂರವನ್ನು ಕ್ರಮಿಸಿದರೆ ರೈಲಿನ ವೇಗ ಎಷ್ಟು? ಓಕೆ, ಸೊ ಈ ಒಂದು ಕ್ವಶನನ್ನು ನೀವೇ ಸಾಲ್ವ್ ಮಾಡಿರಿ. ಸೊ ಭಾಳ ಜನ ಕೇಳಕತ್ತೀರಿ, ಸರ್ ಮ್ಯಾಥ್ಸ್ ಕ್ವಶನ್ ಯಾಕೆ ನೀವು ಸಾಲ್ವ್ ಮಾಡೋಂಗಿಲ್ಲ, ನಮಗೆ ಕೊಡ್ತೀರಿ ಅಂತ. ಸೊ ಮೊದಲೇ ವಿಡಿಯೋ ಲೆಂತಿ ಆಗೋದ್ರಿಂದ ಸೊ ಇವನ್ನೆಲ್ಲ ಸಾಲ್ವ್ ಮಾಡ್ಕೊತ ಕುಂತ್ರೆ ವಿಡಿಯೋ ಮತ್ತು ಜಾಸ್ತಿ ಲೆಂತಿ ಆಗುತ್ತೆ. ಸೊ ನಿಮಗೂ ನೋಡೋಕೆ ಬೇಜಾರಾಗೋದಿಲ್ಲ. ಜಾಸ್ತಿ ಲೆಂತಾರ ನೀವು ಪಟ್ನ ಸ್ಕಿಪ್ ಮಾಡಿ ಮುಂದೆ ಹೋಗ್ಬಿಡ್ತೀರಿ. ಓಕೆ, ನಿಮಗೇನ ಜಿ ಕೆ ಕ್ವಶನ್ ಕೊಡೋದು ನನ್ನ ಕರ್ತವ್ಯ, ನಾನು ಪ್ರತಿದಿನ ಕೊಡ್ತೀನಿ. ಸೊ ಮ್ಯಾಥ್ಸ್ ಕ್ವಶನ್ನು ಸೊ ಆಗಲೇ ಕೊಟ್ಟಿರೋ PDF ನೋಡಿರಿ. ಆ PDF ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ನಮ್ಗೆ ಕಮೆಂಟ್ ಮಾಡಿರಿ. ಸೊ ನಾನು ಮತ್ತಷ್ಟು ಕ್ವಶನ್ ನಿಮ್ಗೆ ತಂದು ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ಈ ಒಂದು ಕ್ವಶನ್ ಕರೆಕ್ಟ್ ಆನ್ಸರು ಆಪ್ಷನ್ ಬಿ ಆಗುತ್ತೆ. ಅದು ಯಾವ ಥರ ಆಗುತ್ತೆ ಸಾಲ್ವ್ ಮಾಡಿ ನೀವೇ ಅದಕ್ಕೆ ಕಮೆಂಟ್ ಮಾಡಿರಿ, ಯಾವ ಥರ ಸಾಲ್ವ್ ಮಾಡಿದೆ ಅಂತ. ಸೊ ಇದು ಮತ್ತೊಂದು ಮ್ಯಾಥ್ಸ್ ಕ್ವಶನ್. ಬೆಳಗ್ಗೆ 8 ಗಂಟೆಗೆ ಒಂದು ಗಡಿಯಾರ 8 ನಿಮಿಷಗಳಷ್ಟು ಹಿಂದೆ ಇತ್ತು. ಈ ಗಡಿಯಾರ ಪ್ರತಿ ಗಂಟೆಗೆ 8 ಸೆಕೆಂಡ್ಗಳಷ್ಟು ವೇಗವಾಗಿ ಮುಂದೆ ಚಲಿಸುತ್ತದೆ. ಅದೇ ದಿನ ಈ ಗಡಿಯಾರವು ಸಂಜೆ 8 ಗಂಟೆಯನ್ನು ತೋರಿಸಿದಾಗ ಸರಿಯಾದ ಸಮಯ ಎಷ್ಟು? ಸೊ ಈ ಒಂದು ಕ್ವಶನ್ ಕೂಡ ನೀವೇ ಸಾಲ್ವ್ ಮಾಡಿ ಆನ್ಸರನ್ನು ಕಮೆಂಟ್ನಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್. ಛಟ್ ಪೂಜೆಯು ಭಾರತದ ಯಾವ ರಾಜ್ಯದ ಪ್ರಮುಖ ಹಬ್ಬವಾಗಿದೆ? ಯಾವ ರಾಜ್ಯಪ್ಪ ಅಂತಂದ್ರೆ ಬಿಹಾರ್ ರಾಜ್ಯ. ನೆಕ್ಸ್ಟ್. ಛಟ್ ಪೂಜೆಯು ಪುರಾತನ ಹಿಂದೂ ವೈದಿಕ ಹಬ್ಬವಾಗಿದ್ದು ಸೊ ಇದು ಬಿಹಾರ್ ರಾಜ್ಯದಲ್ಲಿ ಅತ್ಯಂತ ಜನಪ್ರಿಯವಾಗಿದೆ. ಓಕೆ, ಹಾಗಾದರೆ ಪಂಜಾಬ್ನಲ್ಲಿ ಯಾವುದಪ್ಪ ಅಂತಂದರೆ ಗಣೇಶ ಚತುರ್ಥಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಪಂಜಾಬ್ನಲ್ಲಿ ಲೋಹರಿ ಮತ್ತು ಬೈಸಾಖಿ ಎಂಬ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಓಕೆ, ನೆಕ್ಸ್ಟ್. 2021 ನಡೆದ 13ನೇ ಬ್ರಿಕ್ಸ್ ಶೃಂಗಸಭೆಯನ್ನು ಯಾವ ದೇಶ ಆಯೋಜನೆ ಮಾಡಿತ್ತು? ಯಾವುದಪ್ಪ ಅಂತಂದ್ರೆ ನಮ್ಮ ಭಾರತ. ನೆಕ್ಸ್ಟ್. ಹಾಗಾದರೆ 2020ರಲ್ಲಿ ಯಾವ ದೇಶ ಆಯೋಜನೆ ಮಾಡಿತ್ತು? ಆನ್ಸರ್ ಮಾಡಿರಿ. ಸೊ ಇದು ಅದರ ಬಗ್ಗೆ ಇನ್ಫಾರ್ಮೇಷನ್. 2021 ಭಾರತ ಆಯೋಜನೆ ಮಾಡಿತ್ತು ವರ್ಚುವಲ್ ಅಂದ್ರೆ ಆನ್ಲೈನ್ ವರ್ಚುವಲ್ ಮುಖಾಂತರ ಈ ಒಂದು ಸಮ್ಮೇಳನ ನಡೆದಿತ್ತು. ಹಾಗಾದರೆ ಈ ಒಂದು ಶೃಂಗಸಭೆಯ ವಿಷಯ ಏನಾಗಿತ್ತಪ್ಪ ಅಂತಂದರೆ ಥೀಮ್ ಬ್ರಿಕ್ಸ್ ಆಟ್ 15 ನಿರಂತರತೆ, ಬಲವರ್ಧನೆ ಮತ್ತು ಒಮ್ಮತಕ್ಕಾಗಿ ಸಹಕಾರ ಎಂದಾಗಿತ್ತು. ಓಕೆ, ನೆಕ್ಸ್ಟ್. ಯಾವ ಮೊಘಲ್ ದೊರೆಯು ಧಾರ್ಮಿಕ ಸಾಮರಸ್ಯ ಮತ್ತು ಆಡಳಿತಾತ್ಮಕ ದಕ್ಷತೆ ಎರಡಕ್ಕೂ ಒತ್ತು ನೀಡಿದರು? ಯಾರಪ್ಪ ಅಂತಂದ್ರೆ ಅವರು ಅಕ್ಬರ್. ಓಕೆ, ಅಕ್ಬರ್ ದೊರೆ ಏನಿದಾನಲ್ಲ ಇವರು ಮನ್ಸಬ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಮನ್ಸಬ್ದಾರಿ ಹಾಗೂ ಇವರು ದೀನ್ ಇ ಇಲಾಹಿ ಎಂಬ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ಮತ್ತು ಜಜಿಯಾ ಎಂಬ ತೆರಿಗೆಯನ್ನು ರದ್ದುಗೊಳಿಸ್ತಾರೆ. ಓಕೆ, 1980 ಮಾಸ್ಕೋ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಹಾಕಿ ತಂಡದ ನಾಯಕ ಯಾರಾಗಿದ್ದರು? ಸೊ ಯಾರಪ್ಪ ಅಂತಂದ್ರೆ ಆಪ್ಷನ್ ಸಿ ವಾಸುದೇವನ್ ಭಾಸ್ಕರನ್ ಅವರು 1980ರಲ್ಲಿ ಭಾರತ ಹಾಕಿ ತಂಡದ ನಾಯಕರಾಗಿದ್ದರು. ಸೊ ಇದಿಷ್ಟು ನೆನ್ನೆ ನಡೆದಂತಹ ಸೆಕೆಂಡ್ ಥರ್ಡ್ ಶಿಫ್ಟ್ ಕ್ವಶನ್ಸ್. ಓಕೆ, ಸೊ ಇವತ್ತಿನ ಮೊದಲನೇ ಶಿಫ್ಟ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ ನಿನ್ನೆದು ಸೆಕೆಂಡ್ ಶಿಫ್ಟ್ ಥರ್ಡ್ ಶಿಫ್ಟ್ ಭಾಳ ಮಂದಿ ಕಮೆಂಟ್ ಮಾಡಾಕತ್ತೀರಿ, ಸರ್ ಮಾಡಿರಿ ಅಂತೇಳಿ. ಸೊ ಅದನ್ನು ಕೂಡ ಕ್ವಶನ್ಸ್ ಡಿಸ್ಕಷನ್ ಮಾಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.